ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಎಲ್ರದ್ದು ಒಂದು ಸಮಸ್ಯೆ ಅಂದರೆ ಕೆಲ ಹೋಟೆಲ್ ಮಾಲೀಕರದು ಮತ್ತೊಂದು ಸಮಸ್ಯೆ. ಗ್ಯಾಸ್ ಟ್ರಬಲ್ ಮಧ್ಯೆ ಹೋಟೆಲ್ ಮಾಲೀಕರು ವಸೂಲಿಗೆ ಇಳಿದಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲೂ ದುಡ್ಡು ಬೇಕಾ? ಊಟದ ಬಿಲ್ನ ಜೊತೆಗೆ ಗ್ರಾಹಕರಿಗೆ ಗ್ಯಾಸ್ ಚಾರ್ಜ್ ಶಾಕ್ ಅನ್ನು ನೀಡಿದ್ದಾರೆ. ಬಿಲ್ನಲ್ಲೇ ಗ್ಯಾಸ್ ಚಾರ್ಜ್ ಅನ್ನು ಅವರು ಉಲ್ಲೇಖ ಮಾಡಿ ವಸೂಲಿ ಮಾಡಿದ್ದಾರೆ. 9.52 ರೂಪಾಯಿ ಈ ಒಂದು ಚಾರ್ಜ್ ಅನ್ನು ಬಿಲ್ನಲ್ಲಿ ಹಾಕಿ ಅದನ್ನು ವಸೂಲಿ ಮಾಡಿದ್ದಾರೆ. ಈ ಕಡೆ ಗ್ಯಾಸ್ ಇಲ್ಲದೆ ಊಟ ಇಲ್ಲ, ಆ ಕಡೆ ಇರುವಂತಹ ಊಟಕ್ಕೆ ದರ ಏರಿಕೆ ಶಾಕ್. ಜನರ ಪರಿಸ್ಥಿತಿ ನಿಜವಾಗ್ಲೂ ದುಸ್ತರವಾಗಿರುವಂಥದ್ದು. ಆದರೆ ಹೋಟೆಲ್ ಅಸೋಸಿಯೇಷನ್ ಗೌರವಾಧ್ಯಕ್ಷರು ಹೇಳುವಂಥದ್ದೇನು, ಕೆಲವೊಂದಷ್ಟು ಮಾಲೀಕರು ವೈಯಕ್ತಿಕವಾಗಿ ಏರಿಕೆ ಮಾಡಿಕೊಂಡಿದ್ದಾರೆ, ಆದರೆ ಅಸೋಸಿಯೇಷನ್ಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳಿ. ಬಟ್ ಈ ರೀತಿಯಾದಂಥ ಘಟನೆಗಳು ಆಗ್ತಿರುವಂಥ ಸಂದರ್ಭದಲ್ಲಿ ಅದನ್ನು ತಡೆಯುವಂಥ ಕೆಲಸ ಯಾರು ಮಾಡಬೇಕು? ಹೋಟೆಲ್ ಅಸೋಸಿಯೇಷನ್ ಅವರೇ ಮಾಡಬೇಕು. ಇಡೀ ಎಮರ್ಜೆನ್ಸಿ ದೇಶದಾದ್ಯಂತ ಬಂದಿರೋದ್ರಿಂದ ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ಒಂದು ಕಂಟ್ರೋಲ್ ಮಾಡಬೇಕು. ಈ ಒಂದು ಪರಿಸ್ಥಿತಿಯ ಲಾಭವನ್ನು ಪಡೀಲಿಕ್ಕೆ ಇಷ್ಟ ಬಂದಂಗೆ ರೇಟ್ ಹಾಕುವಂಥದ್ದು, ಹೈಕ್ ಮಾಡುವಂಥದ್ದು, ಅದರ ಜೊತೆಗೆ ಈಗ ಎಕ್ಸ್ಟ್ರಾ ಗ್ಯಾಸ್ ಚಾರ್ಜ್ ಬೇರೆ. ಗ್ಯಾಸೇ ಇಲ್ಲ, ಗ್ಯಾಸ್ ಚಾರ್ಜ್ ಕಟ್ತಾ ಇದ್ದಾರೆ ಪಾಪ ಜನ. 9.52 ರೂಪಾಯಿಯನ್ನು ಅವರು ಗ್ಯಾಸ್ ಚಾರ್ಜ್ ಅಂತ ಹೇಳಿ ಬಿಲ್ನಲ್ಲಿ ಉಲ್ಲೇಖ ಮಾಡಿ ವಸೂಲಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.